ನೋಡಿ, ವಿಧಾನಸೌಧದಲ್ಲಿ ಇವತ್ತು ಕೆಲವೊಂದಿಷ್ಟು ಸ್ವಾರಸ್ಯಕರ ಘಟನೆಗಳಿಗೆ ಸಾಕ್ಷಿ ಆಗ್ತಾ ಇದೆ. ಜೆಡಿಎಸ್ ಮತ್ತು ಬಿಜೆಪಿ ಕುಚ್ಚುಕು ಒಟ್ಟಾಗಿ ವಿಧಾನಸೌಧಕ್ಕೆ ಬಂದು ಓಟ್ ಹಾಕಿದ್ದಾರೆ ದೋಸ್ತಿಗಳು. ನೋಡಿ, ಈಗ ಬಿಜೆಪಿ ಜೆಡಿಎಸ್ ದೋಸ್ತಿ ಕುಚ್ಚುಕು ಒಟ್ಟಾಗಿ ವಿಧಾನಸೌಧಕ್ಕೆ ಬಂದು ಓಟ್ ಹಾಕಿದ್ದಾರೆ ದೋಸ್ತಿಗಳು. ಅಪರೂಪದ ಸನ್ನಿವೇಶಗಳಿದೆಲ್ಲ. HDKR ಅಶೋಕ್, ಬಸವರಾಜ ಬೊಮ್ಮಾಯಿ ಒಗ್ಗಟ್ಟು ಪ್ರದರ್ಶನವನ್ನು ಮಾಡಿದ್ದಾರೆ. ಯಾವಾಗಾದರೂ ನೋಡಿದ್ವಾ ನಾವು? ಮೈತ್ರಿ ಆದಾಗ ಅಷ್ಟೇ ನೋಡ್ಲಿಕ್ಕೆ ಸಾಧ್ಯ. ಅದು ವಿಧಾನಸೌಧದ ಒಳಗೆ ಆಗಿರ್ಬೋದು ಅಥವಾ ಹೊರಗಡೆ ಆಗಿರ್ಬೋದು. ಅದು ಕುಶಲೋಪರಿ ವಿಚಾರಿಸ್ತಾ ನೋಡಿ, ಬೊಮ್ಮಾಯಿ ಮತ್ತು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಇಬ್ಬರು ಮಾಜಿ CMಗಳೇ ಕೆಲ ಹೊತ್ತು ಮಾತುಕತೆ ನಡೆಸಿದರು. ನೋಡಿ, ದೋಸ್ತಿ ಹೇಗಿದೆ ಅಂತ ಮಾತಾಡ್ತಾ ಇದ್ದಾರೆ. ಕುಪೇಂದ್ರ ರೆಡ್ಡಿ ಗೆಲುವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇವತ್ತಿನ ಮತದಾನಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ತಂತ್ರಗಾರಿಕೆ ಹೆಣಿತಾ ಇದ್ದೀವಿ, ಏನೆಲ್ಲ ಆಗ್ತಾ ಇದೆ ಬೆಳವಣಿಗೆ, ಒಂದೇನು ಪ್ಲ್ಯಾನ್ ಮಾಡಬೇಕು, ಎಲ್ಲದರ ಬಗ್ಗೆ ಮಾತಾಡ್ತಾ ಬರ್ತಾಯಿದ್ರು. ಬಸವರಾಜ ಬೊಮ್ಮಾಯಿ ಅವರು ಕೂಡ, ಕುಮಾರಸ್ವಾಮಿಯವರು ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾಯಿದ್ರು. ಅಂದರೆ ಇಲ್ಲಿ ಗೊತ್ತಾಗ್ತಿರೋದು ನಮಗೆ, ದೋಸ್ತಿ ಆದಮೇಲೆ JDS ಮತ್ತು BJP ನಾಯಕರ ಆ ಸನ್ನಿವೇಶಗಳು ಇಲ್ಲಿ ಗೊತ್ತಾಗ್ತಾ ಇದೆ. ಅಂದರೆ ಇಲ್ಲಿ ಮೊದಲು ಏನೇ ಭಿನ್ನಾಭಿಪ್ರಾಯಗಳಿರ್ಬೋದು, ಏನೇ ಅವರ ವಿರುದ್ಧ ಮಾತಾಡಿರ್ಬೋದು, ಹೋರಾಟಗಳನ್ನು ಮಾಡಿರ್ಬೋದು. ಆದ್ರೀಗ ಕಾಂಗ್ರೆಸ್ ವಿರುದ್ಧ ಹೋರಾಡಬೇಕು ಅಂತ ಹೇಳಿದ್ರೆ ದೋಸ್ತಿ ಅನಿವಾರ್ಯ ಮತ್ತು ಅವಶ್ಯಕ. ಅದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಹೈಕಮಾಂಡ್ ಮಟ್ಟದಲ್ಲೇ ಮಾತುಕತೆ ಆಗಿದೆ ಅಂತ ಹೇಳಿದ್ರೆ ಇಲ್ಲಿ ಕದ್ದು ಮುಚ್ಚಿ ಓಡಾಡೋಕ್ಕಾಗತ್ತಾ? ಇಲ್ಲ. ದೋಸ್ತಿ ಅಂತಂದರೆ ಅದು ದೋಸ್ತಿನೇ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಅಶೋಕು ಹಾಗೆ ಕುಮಾರಸ್ವಾಮಿಯವರು ಜೊತೆಗೆ ಬೊಮ್ಮಾಯಿಯವರು ಒಗ್ಗಟ್ಟು ಪ್ರದರ್ಶನವನ್ನು ಮಾಡಿದ್ದಾರೆ. ನೋಡಪ್ಪ, ಇಲ್ಲಿ ರಾಜ್ಯಸಭೆ ಚುನಾವಣೆ ಇದೆ, ಒಬ್ರಿಗೊಬ್ರು ಮುಖ ನೋಡ್ತಾ ಇಲ್ಲ, ಕೇವಲ ಮೈತ್ರಿ ಅನ್ನೋದು ಚುನಾವಣೆಗೆ, ಲೋಕಸಭೆ ಚುನಾವಣೆಗೆ ಅಷ್ಟೇ ಸೀಮಿತವಾಗಿದೆ ಅನ್ನೋದು ಆಗಬಾರ್ದಲ್ವಾ? ಹಾಗಾಗಿನೇ ಸೋಲಿ ಗೆಲ್ಲಿ ನಾವು ಒಟ್ಟಿಗೆ ಇದ್ದೇವೆ ದೋಸ್ತಿಗಳು ಅನ್ನೋದಕ್ಕೆ ಒಂದು ಸಂದೇಶ ಇದು. ನೋಡಿ, ಹೋಗುವಾಗನೂ ವಾಪಸ್ ಜೊತೆಗೆ ಹೋದರು ಕುಮಾರಸ್ವಾಮಿ, ಬೊಮ್ಮಾಯಿ, ಅಶೋಕ್ ಅವರು.